ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣ ಏನಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಿರ್ಧಾರವಾಗುತ್ತಾ ಗೆಸ್ಐಟಿ ವರದಿಯ ಭವಿಷ್ಯ ಅನ್ನೋ ಕುತೂಹಲ. ಬೆಳ್ತಂಗಡಿ ಕೋರ್ಟ್ಗೆ ಗೆಸ್ಐಟಿ ಸಲ್ಲಿಸಿರುವಂತಹ ವರದಿ ಸಂಬಂಧಿಸಿ ಇವತ್ತು ಕೋರ್ಟ್ ಆದೇಶದ ನಿರೀಕ್ಷೆ ಇದೆ. 2 ಬಾರಿ ಆದೇಶವನ್ನ ಪ್ರಕಟಿಸದೆ ಮುಂದೂಡಿರುವಂತದ್ದು ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ. ಇವತ್ತು ಆದೇಶವನ್ನ ಪ್ರಕಟಿಸುತ್ತಾ ಹಾಗಾದ್ರೆ ಬೆಳ್ತಂಗಡಿ ನ್ಯಾಯಾಲಯ ಅನ್ನೋ ಪ್ರಶ್ನೆ. ಆದೇಶದ ಜೊತೆಗೆ ಬುರುಡೆ ಕೇಸ್ನಲ್ಲಿ ಧರ್ಮಸ್ಥಳ ದೇವಸ್ಥಾನ ಪಾರ್ಟಿ ಮಾಡೋದಕ್ಕೆ ಕೋರಿದ ಅರ್ಜಿಯ ವಿಚಾರಣೆ ಇವತ್ತು ಮತ್ತೆ ಬೆಳ್ತಂಗಡಿ ಕೋರ್ಟ್ನಲ್ಲಿ ಈ ವಾದವನ್ನ ಮಂಡಿಸುತ್ತಾರೆ ವಕೀಲರು. ವಾದ ಆಲಿಸಿ ಏನು ಮಾಡಬೇಕು ಏನು ಗೆತ್ತ ಅಂತ ಕೋರ್ಟ್ ತೀರ್ಮಾನಿಸುತ್ತೆ. ಬುರುಡೆ ಷಡ್ಯಂತ್ರದ ಬಗ್ಗೆ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿತ್ತು ಎಸ್ಐಟಿ. ಬೆಳ್ತಂಗಡಿ ಕೋರ್ಟ್ಗೆ BNSS ಕಲಂ 215 ಅಡಿಯಲ್ಲಿ ವರದಿಯನ್ನ ಸಲ್ಲಿಸಿದ್ರು ಎಸ್ಐಟಿ ಅಧಿಕಾರಿಗಳು. ನವೆಂಬರ್ 20ರಂದು ಪ್ರಕರಣದ ಸುಳ್ಳು ಸಾಕ್ಷಿ ಕುರಿತು BNSS ಕಲಂ 215 ಅಡಿ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಿದ್ದ ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ ಮುಂದಿನ ನಿರ್ದೇಶನಕ್ಕಾಗಿ ಕಾಯ್ತಾ ಇರುವಂತದ್ದು ಎಸ್ಐಟಿ ಅಧಿಕಾರಿಗಳು. ಕೋರ್ಟ್ಗೆ ಸಲ್ಲಿಸಿದ ವರದಿಯಲ್ಲಿ ಬುರುಡೆ ಗ್ಯಾಂಗ್ ಆರೋಪಿಗಳು ಅಂತ ಎಸ್ಐಟಿ ಹೇಳಿರೋದು. ಹಾಗಾಗಿ ಇವತ್ತು ಏನಾಗತ್ತೆ ಅನ್ನುವಂಥ ಕುತೂಹಲ ಅಂತೂ ಸಹಜವಾಗಿಯೇ ಇದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು, ಕುತೂಹಲ ಎಲ್ಲವೂ ಇತ್ತು. ಇವತ್ತು ವರದಿಯ ಭವಿಷ್ಯ ಏನಾಗಬಹುದು ಅಂತ ಏನ್ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ? ನೀತಿ ಹೌದು. ಈ ಹಿಂದೆ ಕೂಡ 2 ಬಾರಿ ಬೆಳ್ತಂಗಡಿ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದೇಶವನ್ನ ಪ್ರಕಟ ಮಾಡುತ್ತೆ ಅಂತ ಅದನ್ನ ಮುಂದೂಡಲಾಗಿತ್ತು. ಸೊ ಇವತ್ತು ಬಹಳ ನಿರ್ಣಾಯಕವಾಗಿರುವಂತಹ ದಿನ. ಒಂದು SIT ಅವರು ಈ ಬುರುಡೆ ಷಡ್ಯಂತ್ರದ ಬಗ್ಗೆ ತನಿಖೆ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ದಾರೆ. ಇದರ ಜೊತೆಗೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅನ್ನುವಂತಹ ರೀತಿಯಲ್ಲೂ ಕೂಡ ಒಂದು ಆರೋಪ ಆಯಿತು. ಹಾಗಾಗಿ ಧರ್ಮಸ್ಥಳ ಪರ ವಾದ ಮಂಡಿಸೋದಕ್ಕೆ ನಮ್ಗೆ ಅವಕಾಶವನ್ನ ನೀಡಬೇಕು, ಅವರನ್ನ ಒಂದು ಪಾಲಿಟಿ ಧರ್ಮಸ್ಥಳ ದೇವಸ್ಥಾನವನ್ನ ಪಾಲಿಟಿ ಮಾಡಬೇಕು ಈ ಪ್ರಕರಣದಲ್ಲಿ ಅನ್ನುವಂತ ರೀತಿಯಲ್ಲೂ ಕೂಡ ಒಂದು ಅರ್ಜಿಯನ್ನು ಹಾಕಲಾಗಿತ್ತು. ಸೊ ಇದರ ವಿಚಾರಣೆ ಕೂಡ ಇವತ್ತಿನ ನಡೀಲಿಕ್ಕಿರುವಂತದ್ದು. ಹಾಗಾಗಿ ಇವತ್ತು ಕೋರ್ಟಿನ ನಿರ್ಧಾರ ಏನು ಅನ್ನೋದೇ ಸದ್ಯ ಇರುವಂತಹ ಒಂದು ಪ್ರಶ್ನೆ. ಯಾಕಂದ್ರೆ ಬೆಳ್ತಂಗಡಿ ಕೋರ್ಟ್ಗೆ BNSS ಕಲಂ 215 ಅಡಿಯಲ್ಲಿ SIT ಒಂದು ವರದಿಯನ್ನ ಸಲ್ಲಿಕೆ ಮಾಡಿತ್ತು. ಸಾಕಷ್ಟು ಅಂದ್ರೆ ಸುಳ್ಳು ಸಾಕ್ಷಿಯನ್ನ ಚಿನ್ನಯ್ಯ ಹೇಳಿದ್ದ ಈ ವಿಚಾರವಾಗಿ ಅದರಲ್ಲಿ ಸಲ್ಲಿಕೆ ಮಾಡಲಾಗಿತ್ತು. ಕೇವಲ ಒಂದು ಮಧ್ಯಂತರ ಚಾರ್ಜ್ ಶೀಟ್ ಅಂತಾನು ಹೇಳ್ಬೋದು ಅದನ್ನ. ಸೊ ಅದರ ಇನ್ನೊಂದು ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಇದ್ರೊಂದು ಷಡ್ಯಂತ್ರ ಇದೆ ಅನ್ನೋದು ನನಗೆ ಮೇಲ್ನೋಟ ಕಂಡು ಬರ್ತಾ ಇದೆ. ಸೊ ಇದರ ತನಿಖೆಯನ್ನ ಮಾಡುವಂತ ಅನಿವಾರ್ಯತೆಗಳು ಕೂಡ ಇದೆ ಮತ್ತು ಬೇಕಾದಂತ ಪೂರಕ ಸಾಕ್ಷಿಗಳು ಕೂಡ ನಮ್ಮಲ್ಲಿ ಇದೆ. ಮಹೇಶ್ ರೆಡ್ಡಿ ತಿಮ್ಮರೋಡಿ, ಗಿರೀಶ್ ಮಠಣ್ಣವರ, ಜಯಂತಿ T, ವಿಠಲ್ಗೌಡ, ಸುಜಾತ ಭಟ್ ಇವರು ಆರೋಪಿಗಳು ಅಂತಾನು ಕೂಡ SIT ಉಲ್ಲೇಖ ಮಾಡಿದೆ. ಹಾಗಾಗಿ ಈ 5 ವಿಚಾರಣೆ ಅತ್ಯಗತ್ಯ ಅನ್ನುವಂತ ರೀತಿಯಲ್ಲೂ ಕೂಡ ಕೋರ್ಟಿಗೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಪೂರಕವಾದ ದಾಖಲೆಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಜಜ್ಮೆಂಟ್ ಆಗುತ್ತಾ ಅನ್ನುವಂತ ರೀತಿಯ ನಿರೀಕ್ಷೆ ಇದೆ. ಇನ್ ಕೇಸ್ ಯಾರ ಪರವಾಗಿ ಜಜ್ಮೆಂಟ್ ಆಗುತ್ತೆ ಅನ್ನೋದೊಂದು, ಧರ್ಮಸ್ಥಳದವರನ್ನ ದೇವಸ್ಥಾನ ಏನಿದೆ ಅದನ್ನ ಪಾಲಿಟಿ ಮಾಡ್ತಾರ ಅನ್ನುವಂಥದ್ದು ಒಂದ್ ಕಡೆಯಿಂದ. ಆದ್ರೆ ಇನ್ನೊಂದು ಕಡೆಯಿಂದ ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ವಿಚಾರಣೆಯನ್ನ ಮಾಡಿಕೊಡೋದಕ್ಕೆ ಅಥವಾ ಈ 5 ಆರೋಪಿಗಳನ್ನ ವಿಚಾರಣೆ ಮಾಡೋದಕ್ಕೆ SITಗೆ ಕೋರ್ಟ್ ಅನುಮತಿ ನೀಡುತ್ತಾ ಅನ್ನುವಂತ ಕುತೂಹಲ ಇದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.